ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿದ್ದರಾಮಯ್ಯ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗಿದೆ. ಡಿಕೆ ಶಿವಕುಮಾರ್ ಸಚಿವರು ಶಾಸಕರೊಂದಿಗೆ ಸಿಎಂ ಚರ್ಚೆ ಮಾಡ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಈಗ ಶುರುವಾಗಿದೆ. ಹೈಕಮಾಂಡ್ ಜೊತೆ ನಡೆದಿರುವಂತಹ ಚರ್ಚೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ನಿವಾಸದಲ್ಲಿ ನಡೀತಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗಿದೆ. ಸದ್ಯ ಡಿಕೆ ಶಿವಕುಮಾರ್ ಸಚಿವರು ಶಾಸಕರು ಈಗಾಗಲೇ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬಂದಿದ್ದಾರೆ. ಈಗ ಶುರುವಾಗಿದೆ ಮೀಟಿಂಗ್. ಹೈಕಮಾಂಡ್ ಜೊತೆ ನಡೆದಿರುವಂತಹ ಆ ಮೀಟಿಂಗ್ ನಲ್ಲಿ ಏನೆಲ್ಲ ಆಯ್ತು ಅದ್ರ ಬಗ್ಗೆ ಸಿದ್ದರಾಮಯ್ಯನವರು ಬಂದಿರುವಂತಹ ಶಾಸಕರು ಸಚಿವರು ಡಿಕೆ ಶಿವಕುಮಾರ್ ಇವರೆಲ್ಲರ ಜೊತೆಗೂ ಕೂಡ ಮಾಹಿತಿಯನ್ನ ಹೇಳ್ಕೊಳ್ತಾ ಇರುವಂತದ್ದು. ಸದ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಈಗಾಗಲೇ ಶುರುವಾಗಿದೆ. ಬ್ರೇಕ್ಫಾಸ್ಟ್ ಮಾಡ್ತಾ ಅದ್ರ ಜೊತೆಗೆ ಹೈಕಮಾಂಡ್ ನಾಯಕರು ಏನ್ ಹೇಳಿದ್ರು ಸಿದ್ದರಾಮಯ್ಯನವರಿಗೆ, ಅಸಲಿಗೆ ಅಲ್ಲಿ ನಡೆದಿದ್ದೇನು ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಅವರ ಆಪ್ತ ಸಚಿವರು ಶಾಸಕರಿಗೆ ಒಂದ್ ರೀತಿ ಶಾಕ್ ಇದು. ಸಿದ್ದರಾಮಯ್ಯನವರು ಏಕಾಏಕಿಯಾಗಿ ರಾಜೀನಾಮೆ ಕೊಡ್ತಿದ್ದಾರೆ ಅಂದ್ರೆ ಹಾಗಾಗಿನೇ ಅವರು ಆಪ್ತ ಸಚಿವರು ಹೇಳ್ತಾ ಇದ್ರು 3 ತಿಂಗಳು ಸಮಯ ತೆಗೆದುಕೊಳ್ಳಿ, ಉಳಿದಂತ ಪೆಂಡಿಂಗ್ ಕೆಲಸಗಳು ಜೊತೆಗೆ ಅನುದಾನದ ವಿಚಾರ ಇವೆಲ್ಲವೂ ಕೂಡ ಕ್ಲಿಯರ್ ಆಗಲಿ, ನಮಗೂ ಕೂಡ ನೀವು ದಿಢೀರಂತ ರಾಜೀನಾಮೆ ಅಂದರೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ. ಬಟ್ ಅದ್ಯಾವುದಕ್ಕೂ ಕೂಡ ಸಿದ್ದರಾಮಯ್ಯನವರು ಹ್ಞೂ ಅಂದಿಲ್ಲ. ಬದಲಿಗೆ ನಾನು ನಿರ್ಧಾರ ಮಾಡಿದ್ದಾಗಿದೆ, ಮಾನಸಿಕವಾಗಿ ಸಿದ್ಧನಾಗಿದ್ದೇನೆ, ಹಾಗಾಗಿ ರಾಜೀನಾಮೆ ಕೊಡ್ತೀನಿ ಅಂತ. ಇನ್ನು ಹೈಕಮಾಂಡ್ ನಾಯಕರು ಅಂತ ಬಂದಾಗ ಅವರನ್ನ 1 to 1 ಕೂರಿಸ್ಕೊಂಡು ಮಾತನಾಡಿದ್ದು ಅಂದರೆ ಲೋಕಸಭೆ ವಿಪಕ್ಷ ನಾಯಕ ವರಿಷ್ಠ ಆಗಿರುವಂಥ ರಾಹುಲ್ ಗಾಂಧಿ ಅವರು ಅವರ ಜೊತೆಗೆ ಕೂತು ಸಿದ್ದರಾಮಯ್ಯನವರಿಗೆ ಹೇಳಿದ್ದೇನೆಂದರೆ ಜನರೇಷನ್ ಶಿಫ್ಟ್ ಮಾಡಬೇಕಿದೆ, ಹೀಗಾಗಿ ಅಧಿಕಾರ ಹಸ್ತಾಂತರದ ಅನಿವಾರ್ಯತೆ ಎದುರಾಗಿದೆ, ನೀವು ರಾಜೀನಾಮೆ ಕೊಡಬೇಕಾಗುತ್ತೆ, ರಾಜ್ಯಸಭೆಗೆ ಬನ್ನಿ, ರಾಷ್ಟ್ರ ರಾಜಕಾರಣದಲ್ಲಿ ನಿಮ್ಮ ಅವಶ್ಯಕತೆ ಇದೆ ಅಂತ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿಯವರು ಹೇಳಿರುವಂಥ ಮಾತುಗಳು ಇದು. ಸಿದ್ದರಾಮಯ್ಯನವರು ಇದಕ್ಕೆ ಹೇಳಿದ್ದಿಷ್ಟೇ, ರಾಜೀನಾಮೆ ತಾನೇ ಬೇಕು, ಕೊಡ್ತೀನಿ. ಬಟ್ ರಾಜ್ಯಸಭೆಯ ಬಗ್ಗೆ ಸಿದ್ದರಾಮಯ್ಯನವರು ಇನ್ನೂ ಕೂಡ ನಿರ್ಧಾರ ತೆಗೆದುಕೊಂಡಿಲ್ಲ. ರಾಜ್ಯಸಭೆಗೆ ನಾನು ಬರ್ತೀನಿ ಅಂತ ಕೂಡ ಅವ್ರು ಹೇಳಿಲ್ಲ. ರಾಜೀನಾಮೆ ಕೊಡೋದಕ್ಕೆ ಓಕೆ ಅಂತ ಅಂದಿದ್ದಾರೆ. ಸದ್ಯ ಈ ಎಲ್ಲ ವಿಚಾರವನ್ನು ಕೂಡ ಶಾಸಕರು ಸಚಿವರು ಅವರ ಆಪ್ತ ಸಚಿವರು ಅವ್ರ ಜೊತೆಗೆ ಈಗಾಗಲೇ ಆಪ್ತ ಸಚಿವರ ಜೊತೆಗೆ ಹೇಳ್ಕೊಂಡಿದ್ದಾರೆ. ಬಟ್ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಎಲ್ಲರೂ ಇರ್ತಾರೆ, ಅವ್ರ ಜೊತೆಗೂ ಮಾತನಾಡ್ತಿದ್ದಾರೆ.